ಎಲ್ರಿಗೂ ನಮಸ್ಕಾರ. ಶಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿದ್ರೆ ನಾವು SSLC ಪಾಸ್ ಆಗಿ ಮುಂದೆ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕೆ ಇರುವಂತಹ ಒಂದು ಒಳ್ಳೆ ಆಪ್ಷನ್ ಬಗ್ಗೆ ನೋಡ್ತಾ ಹೋಗೋಣ. ಅದೇ ಡಿಪ್ಲೊಮಾ ಕೋರ್ಸ್. ಅದು ಸಾಮಾನ್ಯ ಡಿಪ್ಲೊಮಾ ಕೋರ್ಸ್ ಅಲ್ಲ, ಇದೊಂದು ಹೊಸ ಥರದ ಡಿಪ್ಲೊಮಾ ಕೋರ್ಸ್ ಅಂತ ಅಂದ್ಕೊಳ್ಳೋಣ. GTTC ಅಂತೇಳಿ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ, ಗೌರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರಲ್ಲಿ 4 ವರ್ಷಗಳ ಡಿಪ್ಲೊಮಾ ಕೋರ್ಸ್, GTTT ಕೋರ್ಸ್ ಅಂತ ಹೇಳ್ತೀವಿ. 4 ವರ್ಷದ ಡಿಪ್ಲೊಮಾ ಕೋರ್ಸ್ಗೆ 2024-25 ಸಾಲಿಗೆ ಅರ್ಜಿನ ಆಹ್ವಾನಿಸಿದರೆ ಅದರ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಓಕೆ, GTTC ಕಿರುಪರಿಚಯನ ಕೊಟ್ಟಿದ್ದಾರೆ. ನೀವು ಡಿಪ್ಲೊಮಾ ಕೋರ್ಸ್ ಮಾಡ್ತೀರಾ, SSLC ಪಾಸ್ ಆದ ನಂತರದಲ್ಲಿ 3 ವರ್ಷಗಳ ಡಿಪ್ಲೊಮಾ ಮಾಡ್ತೀರಾ. ಅದಕ್ಕೆ ಸ್ವಲ್ಪ ಚೇಂಜಸ್ ಆಗಿ ಈ GTTC ಕೋರ್ಸ್ ಅಂತಲೇ ಅನ್ಕೋಬೋದಾಗುತ್ತೆ. ಇದು ನೀವು GTTC ಕೋರ್ಸ್ ಮುಗಿದ ತಕ್ಷಣ ಒಂದು ಜಾಬ್ಗೆ ಸಂಪೂರ್ಣವಾಗಿ ಎಲಿಜಿಬಲ್ ಆಗ್ತೀರಾ. ಅದ್ರ ಜೊತೆಲಿ ಇಂಜಿನಿಯರಿಂಗ್ ಮಾಡೋದಕ್ಕೂ ಕೂಡ ಎಲಿಜಿಬಲ್ ಆಗಿರ್ತೀರಾ. ನೋಡ್ತೋಣ. ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರವು ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಗೆ ಕಾರ್ಯನಿರ್ವಹಿಸುವ ಒಂದು ಉನ್ನತ ಮಟ್ಟದ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಆಗಿದೆ. ಈ ಕೋರ್ಸು ಗೌರ್ಮೆಂಟ್ ಅಂಡರಲ್ಲಿ ಬರುವಂಥದ್ದು. ಪ್ರೈವೇಟಲ್ಲೂ ಕೂಡ ಈ ಕೋರ್ಸು ಸಿಗಲ್ಲ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲವೂ ಕೂಡ ಈ ಥರದ ಕೋರ್ಸ್ ಇದೆ. ಗೌರ್ಮೆಂಟಿಂದನೇ ನಡೆಸುವಂಥ ಒಂದು ಕೋರ್ಸ್ ಆಗಿದೆ. ಇಲ್ಲಿ GTTC ಕಾಲೇಜುಗಳಲ್ಲಿ ಅತ್ಯಾಧುನಿಕ ಲ್ಯಾಬ್ ಸೌಲಭ್ಯಗಳಾದ ಹೈಸ್ಪೀಡ್ 3 ಆಕ್ಸಿಸ್ CNC ಮೆಷಿನ್, CNC ಲೇತ್, CNC ಟರ್ನರ್, ಮಿಲ್ಲರ್, ವೈಟ್, EDM, ಡಿಸೈನ್, ಅನಾಲಿಸಿಸ್, ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಆಟೋಮೇಷನ್, ರೋಬೋಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟ ಸುಸಜ್ಜಿತ ಪ್ರಯೋಗಾಲಯಗಳಿವೆ ಅಂತ ಕೊಟ್ಟಿದ್ದಾರೆ. ಅಂದರೆ ಒಳ್ಳೆ ಪ್ರಯೋಗಾಲಯ ಇದೆ ನಿಮಗೆ. ಗೌರ್ಮೆಂಟ್ ಕಾಲೇಜು ಅಥವಾ ಗೌರ್ಮೆಂಟ್ ಕೋರ್ಸಿಂದ ನಡೆಯುತ್ತಂಥ ಕಾಲೇಜುಗಳಲ್ಲಿ ಎಲ್ಲ ಥರದ ಫೆಸಿಲಿಟಿ ಕೂಡ ಇರುತ್ತೆ. ಅದೇ ಥರ ಟೀಚರ್ಸ್ ಕೂಡ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಕೂಡ ಇರ್ತಾರೆ. ಅದನ್ನು ಯೂಸ್ ಮಾಡ್ಕೋಬೇಕಷ್ಟೇ ನಾವು. ಓಕೆ, ಶುಲ್ಕದ ವಿವರ ಕೊಟ್ಟಿದ್ದಾರೆ. GTTC ಡಿಪ್ಲೊಮಾ ಕೋರ್ಸ್ಗಳ ವಿವರ ಮತ್ತು ಶುಲ್ಕದ ವಿವರ ಅಂತ ಕೊಟ್ಟಿದ್ದಾರೆ. ಏನೇನು ಇದೆ ಅಂತೇಳಿ. ಇದಕ್ಕೆ ಜಾಯ್ನ್ ಆಗೋದಕ್ಕೆ ವಿದ್ಯಾರ್ಥಿ SSLC ಆರ್ ಈಕ್ವಲೆಂಟ್ ಅಂತೇಳಿ ಅವಧಿ 3+1 ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ 3 ವರ್ಷಗಳ ಕ್ಲಾಸ್ ರೂಮ್ ಕೋಚಿಂಗ್ ಇರುತ್ತೆ, ಕೋಚಿಂಗ್ ಇರುತ್ತೆ. ಅದೇ ಥರ 1 ವರ್ಷ ನಿಮಗೆ ಅಪ್ರೆಂಟಿಸ್ ಥರ, ಅಂದರೆ ಫೀಲ್ಡ್ ನಾಲೆಡ್ಜ್ ಬರಲಿ ಅಂತೇಳಿ ಡೈರೆಕ್ಟಾಗಿ ಕಂಪ್ನಿಗಳಲ್ಲೇ 1 ವರ್ಷಗಳ ಇಂಟರ್ನ್ಶಿಪ್ ಟ್ರೈನಿಂಗ್ ಕೂಡ ಕೊಡ್ತಾ ಹೋಗ್ತಾರೆ. ನೋಡ್ತಾ ಹೋಗೋಣ. ಪ್ರತಿ ಕೇಂದ್ರ ಸ್ಥಳದಲ್ಲಿ ಆಧರಿಸಿ ಶುಲ್ಕವನ್ನು ಸ್ವರೂಪವನ್ನು ನಿಗದಿಪಡಿಸಿದ ಈ ಕೆಳಕಂಡದ್ದು ಇರುತ್ತದೆ ಅಂತ ಹೇಳಿದ್ರೆ, ಬೇರೆ ಬೇರೆ ಸ್ಥಳಗಳಿಗೆ ಆಧರಿಸಿ ಕೆಲವೊಂದು ಪ್ರದೇಶಗಳಲ್ಲಿ ನಗರ ಪ್ರದೇಶದಲ್ಲಿದೆ, ಕೆಲವೊಂದು ಪ್ರದೇಶದಲ್ಲಿ ಜಿಲ್ಲಾ ಕೇಂದ್ರಗಳಿದೆ, ಕೆಲವು ಪ್ರದೇಶದಲ್ಲಿ ತಾಲೂಕುಗಳಿದೆ. ಆದರೆ ಆ ಪ್ರದೇಶಕ್ಕೆ ತಕ್ಕಂತೆ ಫೀಸ್ ವ್ಯತ್ಯಾಸ ಆಗುತ್ತೆ. ಗೌರ್ಮೆಂಟ್ ಕೋರ್ಸ್ ಇದು ಎಲ್ಲ ಗೌರ್ಮೆಂಟ್ ಕಾಲೇಜಲ್ಲೂ ಒಂದೇ ಥರ ಇರಲ್ಲ. ಆ ಊರಿಗೆ ಸಂಬಂಧಪಟ್ಟ, ಅಂದರೆ ಬೆಂಗಳೂರಲ್ಲಿ ಫೀಸ್ ಜಾಸ್ತಿ ಇರ್ಬೋದು, ಅದೇ ಥರ ನಮ್ಮ ಶಿವಮೊಗ್ಗ ಅಂತ ಬಂದರೆ ಕಡಿಮೆ ಇರ್ಬೋದು, ಅಥವಾ ಕಡೂರು ಅಂತ ಹೋದರೆ ಅಲ್ಲಿ ಇನ್ನೂ ಕಡಿಮೆ ಇರ್ಬೋದು. ಈ ಥರ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಥರ ಇದೆ. ಕೋರ್ಸ್ ವೈಸ್ ಕೂಡ ಫೀಸ್ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ, ಇಲ್ಲಿ ಕೊಡ್ತಾ ಹೋಗ್ತಾರೆ. ಬೆಂಗಳೂರಲ್ಲಿ DTTM ಅಂತಿದೆ, DPM ಇದೆ, DMCH ಇದೆ, DES ಇದೆ. ಇಂಟೆಕ್ಸ್ ಸೀಟ್ಗಳು ಕೂಡ ಇದೆ ನೋಡಿರಿ. DMಗೆ 75 ಸೀಟ್ಗಳನ್ನ ತಗೊತಾರೆ, DPMಗೆ 30 ಸೀಟ್ಗಳನ್ನ ತಗೊತಾರೆ, DMCHಗೆ 50 ಸೀಟ್ಗಳು, DEC ಕೂಡ 60 ಸೀಟ್ಗಳನ್ನ ತಗೊಳ್ತಾ ಹೋಗ್ತಾರೆ. ಬೋಧನಾ ಶುಲ್ಕ ಬೆಂಗಳೂರಲ್ಲಿ ಈ ಕೋರ್ಸ್ಗೆ 38,500. ಅದರಲ್ಲಿ 2 ಕಂತುಗಳನ್ನ ಪಾವತಿಸಿಕೊಡ್ತಾರೆ. 19,250 ರೂಪಾಯಿ ಮೊದಲನೇ ಕಂತಲ್ಲಿ, ಎರಡನೇ ಕಂತಲ್ಲಿ 19,250 ರೂಪಾಯಿಗಳನ್ನ ಪಾವತಿಸಬೇಕಾಗುತ್ತೆ. ಇದು ಬೋಧನಾ ಶುಲ್ಕ ಅಂತ ಕೊಡಿ. ಇದ್ರ ಜೊತೆಗೆ ಬೇರೆ ಬೇರೆ ಶುಲ್ಕಗಳು ಬರುತ್ತೆ, ಅದೆಲ್ಲ ತುಂಬ ನಾಮಿನಲ್ ಫೀಸ್ ಕೂಡ ಇರುತ್ತೆ. ಓಕೆ, ಮೈಸೂರಿನಲ್ಲಿ ಫೀಸು ಕೂಡ ಅಷ್ಟೇ ಇದೆ. ನೋಡ್ತಾ ಹೋಗೋಣ ಮುಂದೆ. ಬೇರೆ ರಾಜ್ಯದ ಬೇರೆ ಭಾಗದಲ್ಲಿ ಎಲ್ಲೆಲ್ಲಿದೆ ಅಂತೇಳಿ. ಅದೇ ಥರ ಹಾಸನದಲ್ಲಿ ನೋಡಿ 27,500 ರೂಪಾಯಿ ಫೀಸ್ ಇದೆ. ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ 10,000 ರೂಪಾಯಿವರೆಗೂ ಡಿಫ್ರೆನ್ಸ್ ಇದೆ. ಹಾಸನದಲ್ಲಿ ಇಲ್ಲಿ 13,750, 13,750 2 ಕಂತಲ್ಲಿ ಫೀಸ್ ಕಟ್ಟಬೇಕಾಗುತ್ತೆ. ಮಂಗಳೂರಲ್ಲೂ ಕೂಡ ಅದೇ ಥರ ಫೀಸ್ ಇದೆ. ಕಲಬುರಗಿಯಲ್ಲೂ ಕೂಡ 27,500, ಬೆಳಗಾವಿಯಲ್ಲಿ ಕೂಡ 27,500 ರೂಪಾಯಿ ಫೀಸ್ ಇದೆ. ದಾಂಡೇಲಿಯಲ್ಲಿ ಕೂಡ ಅದೇ ಥರ ಫೀಸ್ ಇದೆ. ಆದರೆ ಕೆಲವೊಂದರಲ್ಲಿ ಕೆಲವೊಂದು ಕೋರ್ಸ್ಗಳು ಇರ್ತವೆ, ಕೆಲವೊಂದು ಕೋರ್ಸ್ಗಳು ಇರಲ್ಲ. ಈಗ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಕೆಲವೊಂದು ಕಡೆ ಇದೆ, ಕೆಲವೊಂದು ಕಡೆ ಇಲ್ಲ. ಅಥವಾ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಇದೆ, DTDM ಅಂತಿಲ್ಲ, ಡಿಪ್ಲೊಮಾ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಂತೇಳಿ ಆ ಕೋರ್ಸ್ ಕೆಲವೊಂದು ಕಡೆ ಇದೆ, ಕೆಲವೊಂದು ಕಡೆ ಇಲ್ಲ. ಅದ್ರ ಫೀಸ್ಗಳು ನೋಡ್ತಾ ಹೋಗಲಿ. ದಾಂಡೇಲಿಗೆ ಹೋದರೆ ನೋಡಿ ಫೀಸ್ 24,500 ರೂಪಾಯಿ ಇದೆ. ಅಲ್ಲಿ 12,100 ರೂಪಾಯಿ, 12,100 ರೂಪಾಯಿ 2 ಇನ್ಸ್ಟಾಲ್ಮೆಂಟನ್ನು ಕಟ್ಟೋದಕ್ಕೆ ಅವಕಾಶ ಇದೆ. ಹೊಸಪೇಟೆಯಲ್ಲಿ 22,000 ರೂಪಾಯಿ ಫೀಸ್ ಇದೆ. ಅಲ್ಲಿ 11,000 ಫೀಸ್ ಕಟ್ಟಬೇಕಾಗುತ್ತೆ. ಅಲ್ಲಿ DTDM ಇದೆ, DEEE ಇದೆ, DMCH ಇದೆ. ಅದೇ ಥರ ಧಾರವಾಡದಲ್ಲಿ ನೋಡ್ತಾ ಹೋಗಿ 27,500 ರೂಪಾಯಿ ಫೀಸ್ ಇದೆ. ಹರಿಹರದಲ್ಲಿ 24,500, ಕೂಡಲ ಸಂಗಮದಲ್ಲಿ 24,500, ಮದ್ದೂರಿನಲ್ಲಿ 24,200, ಕನಕಪುರದಲ್ಲಿ 22,000 ಫೀಸ್ ಇದೆ. ಲಿಂಗಸಗೂರಿನಲ್ಲಿ 22,000 ಫೀಸ್ ಇದೆ. ಗುಂಡ್ಲುಪೇಟೆಯಲ್ಲಿ 24,200 ರೂಪಾಯಿ ನೋಡಿ. ಕಡೂರಲ್ಲಿ 22,000 ರೂಪಾಯಿ ಫೀಸ್ ಇದೆ. ಹುಮ್ನಾಬಾದಲ್ಲಿ ಕೂಡ 22,000 ರೂಪಾಯಿ ಫೀಸ್ ಇದೆ. ಕೋಲಾರದಲ್ಲಿ 25,000 ರೂಪಾಯಿ ಫೀಸ್ ಇದೆ. ತುಮಕೂರಿನಲ್ಲಿ 27,500, ಶಿವಮೊಗ್ಗದಲ್ಲಿ 27,500 ರೂಪಾಯಿ ಫೀಸ್ ಇದೆ. ಚಿಕ್ಕೋಡಿಯಲ್ಲಿ 22,000 ಫೀಸು. ಗೌರಿಬಿದನೂರಲ್ಲಿ 22,000, ಗೋಕಾಕ್ನಲ್ಲೂ ಕೂಡ 24,200 ರೂಪಾಯಿ. ಯಾದಗಿರಿಯಲ್ಲಿ 22,000 ರೂಪಾಯಿ ಫೀಸ್ ಇದೆ. ಮತ್ತೆ ಕೊಡ್ತಾ ಇದ್ದಾರೆ ಉಡುಪಿ, ಕೊಪ್ಪಳ, ಚಳ್ಳಕೆರೆ ಇಲ್ಲಿ 3 ಕಡೆಯೂ ಕೂಡ 22,000 ರೂಪಾಯಿ ಫೀಸ್ ಇದೆ. ಚಿತ್ರದುರ್ಗದಲ್ಲಿ ಮತ್ತು 25,000 ರೂಪಾಯಿ ಫೀಸನ್ನು ಫಿಕ್ಸ್ ಮಾಡಿದ್ದಾರೆ. ಮಾಗಡಿಯಲ್ಲಿ 22,000 ರೂಪಾಯಿ, ದೇವನಹಳ್ಳಿಯಲ್ಲಿ ಕೂಡ 22,000 ರೂಪಾಯಿ. ಇಷ್ಟು ಕಡೆ
ಈ GTTC ಕೋರ್ಸ್ಗಳು ಇದ್ದಾವೆ ಅಂತೇಳಿ ನೋಡ್ಕೋಬೋದು. GTTC ಕಾಲೇಜ್ ಇರುತ್ತೆ, ಆ ಕಾಲೇಜಲ್ಲಿ ಇಷ್ಟು ಕೋರ್ಸ್ಗಳಿದೆ. ಕೆಲವೊಂದು ಪ್ರದೇಶದಲ್ಲಿ ತಾಲೂಕು ಪ್ಲೇಸಲ್ಲಿ ಇರ್ಬೋದು. ನಮ್ಮ ಶಿವಮೊಗ್ಗ ಜಿಲ್ಲೆ ಅಂತ ಅಂದ್ಕೊಂಡ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇದು. ಶಿವಮೊಗ್ಗದಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿ ಮಾಚಿನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದೆ. ಅಲ್ಲಿ ನಿಧಿಗೆ ವಿಲೇಜಲ್ಲಿ ಈ GTTC ಕಾಲೇಜ್ ಇದೆ. ಒಂದು ಒಳ್ಳೆ ವಾತಾವರಣ ಇರುತ್ತೆ ಒಂದು ಕಾಲೇಜ್. ಅದೇ ನಾವು ಕಡೂರು ಅಂತೇಳಿ ತಗೊಂಡ್ರೆ ಕಡೂರಲ್ಲಿ ನಾವು ಕಡೂರು ಮೇನ್ ರೋಡಲ್ಲಿ ಬೆಂಗಳೂರು ಹೈವೇ ರೋಡಲ್ಲೇ ಈ GTTC ಕಾಲೇಜ್ ಇದೆ. ಅಲ್ಲೂ ಕೂಡ ಡೈರೆಕ್ಟಾಗಿ ನಾವು ಹೋಗಿ ಅಡ್ಮಿಷನ್ ಆಗ್ತಾ ಹೋಗ್ಬೋದಾಗುತ್ತೆ. ಒಂದು ಒಳ್ಳೆ ಕೋರ್ಸ್ ಅಂತೇಳಿ ಅಂದ್ಕೋಬೋದಾಗುತ್ತೆ ಇದು. ಓಕೆ, ಇಲ್ಲಿ ಬೋಧನಾ ಶುಲ್ಕದೊಂದಿಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟೆ. DTTM ಅಂದ್ರೇನು, DPM ಅಂದ್ರೇನು, DMCH ಅಂದ್ರೇನು, DEC, DR, DEEE, DI, ML ಅಂತೇಳಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರೆ ಅದನ್ನು ಕೂಡ ನೋಡ್ಕೋಬೋದಾಗಿದೆ. ನಿಮಗೆ ಫುಲ್ ಡೀಟೇಲ್ಸ್ ಬೇಕು ಅಂದರೆ ನೀವು KEA ವೆಬ್ಸೈಟ್ಗೆ ಭೇಟಿ ನೀಡಬಹುದು. KEA ವೆಬ್ಸೈಟಲ್ಲಿ GTTC ಅಡ್ಮಿಷನ್ ಅಂತ ಬಿಟ್ಟಿದ್ದಾರೆ, ಅಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಇದ್ರ ಜೊತೆ ನೋಟಿಫಿಕೇಶನ್ ಕಾಪಿ ಬೇಕು ಅಂದರೆ ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನೋಟಿಫಿಕೇಶನ್ ಕಾಪಿನ ಬಿಟ್ಟಿರ್ತೀವಿ, ಅದನ್ನು ಕೂಡ ನೋಡ್ಕೋಬೋದಾಗುತ್ತೆ. ಇಲ್ಲಿ ಮತ್ತೊಂದು ಅಂಶವನ್ನು ಕೊಟ್ಟಿದ್ರೆ, ಇಲ್ಲಿ ಬೋಧನಾ ಶುಲ್ಕದೊಂದಿಗೆ ಕೆಳಕಂಡ ಶುಲ್ಕಗಳು ಕೂಡ ಅನ್ವಯಿಸ್ತವೆ ಅಂತೇಳಿ. ಪ್ರವೇಶ ಶುಲ್ಕ 500 ರೂಪಾಯಿ ಅಂತೇಳಿ. ನೀವು ಅಡ್ಮಿಷನ್ ಆಗಬೇಕಾದ್ರೆ ಅಲ್ಲಿ ನಾವು ಬೇರೆ ಬೇರೆ ತಾಲೂಕಲ್ಲಿ ಬೇರೆ ಬೇರೆ ಥರ ಫೀಸನ್ನು ಕೊಟ್ಟವಲ್ಲ, ಅದ್ರ ಜೊತೆಲಿ ಅಡ್ಮಿಷನ್ ಫೀಸ್ ಅಂದರೆ 500 ರೂಪಾಯಿ ಕೊಡಬೇಕಾಗುತ್ತೆ. ದಂಡ ಶುಲ್ಕ ಕಂತು ತಡ ಮಾಡಿದರೆ 100 ರೂಪಾಯಿ ಶುಲ್ಕ ಪ್ರತಿ ವಾರ, ಪ್ರತಿ ಸೆಮಿಸ್ಟ್ರಿಗೆ 600. ಅಂದರೆ 2 ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದಾರಲ್ಲ, ಆ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ಗೆ ಒಂದು ಡೇಟ್ ಕೊಡ್ತಾರೆ. ಆ ಡೇಟಲ್ಲಿ ಏನಾದ್ರು ಲೇಟ್ ಮಾಡಿದ್ರೆ 100 ರೂಪಾಯಿ ಫೈನನ್ನು ಕೂಡ ಕೊಡಬೇಕಾಗುತ್ತೆ. ಅದ್ರ ಜೊತೆ ಭದ್ರತಾ ಠೇವಣಿ ಅಂತೇಳಿ 4,000 ರೂಪಾಯಿನ ಪಾವತಿಸಬೇಕಾಗುತ್ತೆ. ಇದು ಭದ್ರತಾ ಠೇವಣಿ ಅಂದರೆ ಅಲ್ಲಿ ಲ್ಯಾಬಲ್ಲಿ ಬೇರೆ ಬೇರೆ ಥರ ಐಟಮ್ಸ್ ಎಲ್ಲ ಇರುತ್ತೆ, ಅದಕ್ಕೆ ಸೆಕ್ಯೂರಿಟಿ ಇರಲಿ ಅಂತೇಳಿ 4,000 ರೂಪಾಯಿ ಭದ್ರತಾ ಠೇವಣಿ ಕಟ್ಟಿರ್ತಾರೆ. ಇದನ್ನು ನೀವು ಕಾಲೇಜ್ ಮುಗಿದ್ಮೇಲೆ ವಾಪಸ್ ಕೊಡ್ತಾರೆ. 2 ವರ್ಷದ ಕೋರ್ಸ್ ಮುಗಿದ್ಮೇಲೆ ನಿಮಗೆ ವಾಪಸ್ ಕೊಡ್ತಾರೆ. ನಿರ್ವಹಣಾ ಶುಲ್ಕ ಅಂತೇಳಿ ಪ್ರತಿ ವರ್ಷಕ್ಕೆ 3,000 ರೂಪಾಯಿ ಅಂತೇಳಿ ಕೊಟ್ಟಿದ್ದಾರೆ. ಇದನ್ನು ರಿಟರ್ನ್ ಮಾಡಲ್ಲ. ಮೇಂಟೆನೆನ್ಸ್ ಚಾರ್ಜಸ್ ಅಂತೇಳಿ 3,000 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ, ಇದು ಕೂಡ ರಿಟರ್ನ್ ಮಾಡಲ್ಲ. ಸಂವಹನ ಕೌಶಲ್ಯ ಮತ್ತು ಸಾಫ್ಟ್ ಸ್ಕಿಲ್ ಶುಲ್ಕ ಅಂತೇಳಿ ಅದನ್ನು ಪ್ರವೇಶ ಸಮಯದಲ್ಲಿ 1,500 ರೂಪಾಯಿನ ಪಾವತಿಸಬೇಕಾಗುತ್ತೆ. ಮಧ್ಯದಲ್ಲಿ ಕೋರ್ಸ್ ಬಿಟ್ಟರೆ ವಿದ್ಯಾರ್ಥಿ ಕೋರ್ಸ್ ಮುಂದುವರಿಸಿದ ಆ ಸೆಮಿಸ್ಟರ್ಗೆ ಸಂಬಂಧಿಸಿದ ಕೋರ್ಸ್ ಶುಲ್ಕ ಪಾವತಿಸಬೇಕಾಗುತ್ತೆ. ಅಕಸ್ಮಾತ್ ಏನಾರ ಮಧ್ಯದಲ್ಲಿ ಕೋರ್ಸನ್ನು ಬಿಟ್ಟು ಡಿಸ್ಕಂಟಿನ್ಯೂ ಮಾಡಿದರೆ ಆ ಕೋರ್ಸನ್ನು ಸಂಪೂರ್ಣ ಶುಲ್ಕವನ್ನು ಪಾವತಿಸಬೇಕಂತೇಳಿ ಕೊಟ್ಟಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್. ಇಷ್ಟೆಲ್ಲ ಫೀಸ್ ಇದೆ ಅಂತ ಅನಿಸುತ್ತೆ, ಆದರೆ ಅಷ್ಟೇ ವ್ಯಾಲ್ಯೂ ಕೂಡ ಇದೆ ಈ ಕೋರ್ಸ್ಗೆ. ಈ ಕೋರ್ಸ್ ಮುಗಿದಷ್ಟು ನಾವು ಡೈರೆಕ್ಟಾಗಿ ಒಂದು ಜಾಬ್ಗೆ ಹೋಗ್ಬೋದು ನೀವು, ಅಥವಾ ಇಂಜಿನಿಯರಿಂಗ್ ಕೋರ್ಸನ್ನು ಮಾಡ್ಕೋಬೋದು. ಅಂದರೆ ಪ್ರೈವೇಟ್ ಜಾಬ್ ಅಂತೂ ಗ್ಯಾರಂಟಿ ಅಂತೇಳಿ ಅಂದ್ಕೊಳ್ತಾ ಹೋಗೋಣ. ಓಕೆ, ಪರೀಕ್ಷಾ ಶುಲ್ಕ ಪ್ರತಿ ಸೆಮಿಸ್ಟರ್ಗೆ 1,500 ರೂಪಾಯಿ, ಅನುತ್ತೀರ್ಣರ ಅಭ್ಯರ್ಥಿಗಳಿಗೆ 300 ರೂಪಾಯಿ, ಉತ್ತರ ಪತ್ರಿಕೆ ಮರುವಣಿಕೆಗೆ 200 ರೂಪಾಯಿ, ಉತ್ತರ ಪತ್ರಿಕೆ ಕೋರಿಕೆಗೆ 300 ರೂಪಾಯಿ, ಡ್ರಾಯಿಂಗ್ ಡಿಸೈನ್ಗೆ 400 ರೂಪಾಯಿ, ಉತ್ತರ ಪತ್ರಿಕೆ ಮರುಮೌಲ್ಯಕ್ಕೆ 1,000. ಅಂದರೆ ಎಕ್ಸಾಮ್ ಫೀಸ್ಗಳು ಕೂಡ ಎಷ್ಟಿರುತ್ತೆ ಅಂತೇಳಿ ಕೊಟ್ಬಿಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ನಾವು ನಮಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ಈ ಎಜುಕೇಷನ್ಗೆ ಎಂಟ್ರಿ ಆಗ್ಬೋದಾಗುತ್ತೆ. ಓಕೆ, ಕಡ್ಡಾಯ 1 ವರ್ಷದ ಇಂಟರ್ನ್ಶಿಪ್ ತರಬೇತಿ ಅಂತ ಕೊಟ್ಟಿದ್ದಾರೆ. ನಾವು ಪ್ರಾರಂಭದಲ್ಲಿದೆ 3+1 ಇಯರ್ ಅಂತ ಇದೆ, 3+1 ಇಯರ್ ಅಂತೇಳಿ 3 ವರ್ಷಗಳ ಕ್ಲಾಸ್ ರೂಮ್ ಕೋಚಿಂಗ್ ಇರುತ್ತೆ, 1 ಇಯರ್ ಇಂಟರ್ನ್ಶಿಪ್ ಟ್ರೈನಿಂಗ್ ಇರುತ್ತೆ. ನೀವು ಡೈರೆಕ್ಟಾಗಿ ಯಾವುದಾದ್ರು ಒಂದು ಕಂಪ್ನಿಗೆ ಭೇಟಿ ನೀಡಿ ಅಲ್ಲಿ ನಿಮಗೆ ಏನು ಇಂಟರ್ನ್ಶಿಪ್ ಟ್ರೈನಿಂಗನ್ನು ಕೊಡ್ತಾರೆ. ಕೆಲವೊಂದು ಕಂಪ್ನಿಯಲ್ಲಿ ಆ ಟೈಮಲ್ಲಿ ಸ್ವಲ್ಪ ಅಮೌಂಟು ನಾಮಿನಲ್ ಫೀಸ್ ಕೂಡ, ಅಂದರೆ ನಾಮಿನಲ್ ಸ್ಯಾಲ್ರಿನ ಕೂಡ ನಿಮಗೆ ಕೊಡೋ ಸಾಧ್ಯತೆ ಇರುತ್ತೆ. ಓಕೆ, ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅಭ್ಯರ್ಥಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸೋದಕ್ಕೆ ವೆಬ್ಸೈಟ್ ವಿಳಾಸ ಕೊಟ್ಟಿದ್ದಾರೆ. www.kea.kar.nec.in ಇಂದ ಡೌನ್ಲೋಡ್ ಮಾಡ್ಕೊಳ್ಬೋದು, ಮಾಹಿತಿನ ಕೊಟ್ಟಿದ್ದಾರೆ. ಅದೇ ಥರ ಆನ್ಲೈನ್ ಅಪ್ಲಿಕೇಶನ್ ಕೂಡ ಅಲ್ಲಿಗೆ ಭೇಟಿ ನೀಡಿ ಅಪ್ಲೈ ಮಾಡಬೇಕಾಗುತ್ತೆ. ನಿಮಗೆ ಸಪ್ರೇಟ್ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ GTTC ಅಡ್ಮಿಷನ್ ಅಂತಿದೆ. ಆ ಅಡ್ಮಿಷನಲ್ಲಿ ಸ್ವಲ್ಪ ಡೌನ್ ಮಾಡಿದ್ರೆ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಇದೆ, ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆನ್ಲೈನ್ ಅಪ್ಲಿಕೇಶನ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ಅಪ್ಲಿಕೇಶನ್ ಇದೆ, ಆ ಅಪ್ಲಿಕೇಶನ್ನ ನೀವು ಫಿಲಪ್ ಮಾಡಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಲಾಸ್ಟ್ ಇಯರ್ ಆದರೆ ನಮಗೆ ಆಫ್ಲೈನ್ ಅಪ್ಲಿಕೇಶನ್ ಇತ್ತು, ಆಫ್ಲೈನ್ ಅಪ್ಲಿಕೇಶನ್ ಫಿಲಪ್ ಮಾಡಿ ಅದನ್ನು ಆ ಕಾಲೇಜಿಗೆ ಕೊಟ್ಕೊಡ್ಬೋದಾಯಿತು. ಕೌನ್ಸಿಲಿಂಗ್ ಮಾಡಿ ನಿಮಗೆ ಸೀಟನ್ನು ಕೊಡ್ತಾರೆ. ಆದರೆ ಈ ಸರಿ ಆನ್ಲೈನ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ನೀವು ನಿಮ್ಮೂರಲ್ಲಿ ಇಟ್ಕೊಂಡು ಅಲ್ಲಿಂದ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನೀವು 2 ಸೆಟ್ ನಕಲು ಪ್ರತಿಗಳೊಂದಿಗೆ ದಾಖಲೆ ಪರಿಶೀಲನೆ ಸಮಯದಲ್ಲಿ ಸಲ್ಲಿಸಬೇಕದು ಅಂತೇಳಿ. ಅಪ್ಲಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಅದು ಆನ್ಲೈನು ಆಫ್ಲೈನ್ ಆಮೇಲೆ ಕೊಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ. ಆ ಟೈಮಲ್ಲಿ ನೀವು 2 ಸೆಟ್ ಜೆರಾಕ್ಸ್ ಕಾಪಿನ ಕೊಡಬೇಕಾಗುತ್ತೆ. ಅದು ಯಾವುದಿದು ಅಂದರೆ 10ನೇ ತರಗತಿ ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಕರ್ನಾಟಕದಲ್ಲಿ ಕನಿಷ್ಠ 5 ವರ್ಷ ವ್ಯಾಸಂಗ ಮಾಡಿರುವ ಪ್ರಮಾಣ ಪತ್ರ, ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ ಗ್ರಾಮೀಣ ವ್ಯಾಸಂಗ ಮಾಡಿದರೆ ಮೂಲ ವರ್ಗಾವಣೆ ಪತ್ರ ಅಂದರೆ TC ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ನಡವಳಿಕೆ ಪ್ರಮಾಣ ಪತ್ರ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ನೀವು SSLC ಓದಿದ್ರಲ್ಲ ಆ ಸ್ಕೂಲಲ್ಲಿ ನೀವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ನ ಬರ್ಸ್ಕೊಡ್ಬೇಕಾಗುತ್ತೆ. ಅದೇ ಥರ ಆಧಾರ್ ಕಾರ್ಡ್ ಪ್ರತಿ ನಿಮ್ಮ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ. KKR ರಿಸರ್ವೇಷನ್ ಇದ್ದರೆ ಅದನ್ನು, ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಇದ್ದರೆ ಅದನ್ನು ಕಾಪಿ ಕೊಡಬೇಕಾಗುತ್ತೆ. ಇತ್ತೀಚಿನ 4 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು, 4 ಸ್ಟಾಂಪ್ ಅಳತೆಯ ಭಾವಚಿತ್ರಗಳು. ಅಂದರೆ ನಿಮಗೆ ಅಲ್ಲಿ ಅಡ್ಮಿಷನ್ ಬೇಕಾಗುತ್ತೆ, ಅದರ ID ಕಾರ್ಡ್ ಬೇಕಾಗುತ್ತೆ, ಅದರ ಕೆಲವೊಂದು ರೆಕಾರ್ಡ್ಸ್ ಬೇಕಾಗುತ್ತೆ. 4 ಸ್ಟಾಂಪ್ ಸೈಜ್ ಫೋಟೋ, 4 ಪಾಸ್ಪೋರ್ಟ್ ಸೈಜ್ ಫೋಟೋನ ರೆಡಿ ಇಟ್ಕೊಂಡಿದೆ. ಪ್ರವೇಶಾತಿ ಮಾನದಂಡ ತಿಳ್ಕೊಂಡಿದ್ದಾರೆ. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸಿದ ನಂತರ ಮೂಲ ದಾಖಲೆಗಳ ಪರಿಶೀಲನೆ ನಂತರ ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಮೊದಲನೇ ಸುತ್ತಿನ ಪಟ್ಟಿಯನ್ನು ಪ್ರಕಟಿಸುವ ನಂತರ 2ನೇ ಸುತ್ತಿನ ಪ್ರಕಟಿಸುವ ಅಂತೇಳಿ ಕೊಡ್ತಿದ್ದಾರೆ. ಇವೆಲ್ಲವೂ ಕೂಡ ಆನ್ಲೈನ್ ಮೂಲಕನೇ ನಡೆಯುತ್ತೆ. ನೀವು ಯಾವುದಕ್ಕೂ ಕೂಡ GTTC ಕಾಲೇಜಿಗೆ ಭೇಟಿ ನೀಡೋ ಅವಶ್ಯಕತೆ ಇರಲ್ಲ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಆನ್ಲೈನಲ್ಲಿ ಆಗುತ್ತೆ. ನೀವು ಒರಿಜಿನಲ್ ಡಾಕ್ಯುಮೆಂಟ್ನ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ವೆರಿಫೈ ಆದಮೇಲೆ ನಿಮಗೆ
ಆಪ್ಷನ್ ಎಂಟ್ರಿ ಬಿಡ್ತಾರೆ. ಆಪ್ಷನ್ ಎಂಟ್ರಿ ಬಿಟ್ಟ ಮೇಲೆ ನಿಮಗೆ ಕಾಲೇಜ್ ಅಲಾಟ್ ಆಗುತ್ತೆ. ಆ ಕಾಲೇಜಿಗೆ ನೀವು ಹೋಗಿ ಜಾಯ್ನ್ ಆಗ್ಬೋದಾಗುತ್ತೆ. ನೀವು ಕಾಲೇಜಿಗೆ ಕ್ಲಾಸಿಗೆ ಹೋಗೋವರೆಗೂ ಕೂಡ ಆನ್ಲೈನಲ್ಲೇ ನಿಮ್ಮ ಎಲ್ಲ ಥರದ ಟ್ರಾನ್ಸಾಕ್ಷನ್ ಕೂಡ ನಡೆಯುತ್ತೆ. ಓಕೆ, ಇಲ್ಲಿ ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ. ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಸೀಟ್ಗಳಿದ್ದಾವೆ, ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ಗೆ ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡ್ಕೋಬೋದಾಗುತ್ತೆ. ಇವೆಲ್ಲವನ್ನು ಕೂಡ ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಯಾಕಂದರೆ ನಿಮ್ಮ ಕ್ಯಾಟಗರಿಗೆ ಅಲ್ಲಿ ವೇಕೆನ್ಸಿ ಇದೆಯೋ ಇಲ್ವೋ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಯಾವುದೊಂದು ಕೋರ್ಸ್ ಬೇಕಾಗುತ್ತೆ, ಡಿಪ್ಲೊಮಾ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಂತೇಳಿ ನೀವು ಯಾವುದೊಂದು ಕ್ಯಾಟಗರಿಗೆ ಬರ್ತೀರಾ, ಆ ಕ್ಯಾಟಗರಿಗೆ ಸೀಟ್ ಇದೆಯೋ ಇಲ್ವೋ ಅವೆಲ್ಲವನ್ನು ಕೂಡ ನೋಡ್ಕೊಂಡು ಹೋಗಬೇಕಾಗುತ್ತೆ. ಯಾಕಂದರೆ ಇದು ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಇರೋದ್ರಿಂದ ತುಂಬ ಚೆನ್ನಾಗಿ ರೋಸ್ಟರ್ನ ಮೇಂಟೈನ್ ಮಾಡಿದ್ದಾರೆ. ಅವೆಲ್ಲವೂ ಕೂಡ ನೋಡ್ಕೋಬೋದಾಗುತ್ತೆ. ನಿಮ್ಮ ಇಂಪಾರ್ಟೆಂಟ್ ಪಾಯಿಂಟ್ ಬರ್ತಾ ಇದೆ ಪ್ರವೇಶಾತಿ ವೇಳಾಪಟ್ಟಿ ಅಂತೇಳಿ ಇದು ಒಂದು ಟೈಮ್ ಟೇಬಲ್ನ ಕೊಟ್ಟಿದ್ದಾರೆ. ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಪ್ರಾರಂಭ ದಿನಾಂಕ 11/5/2024, 11 ಮೇ 2024ರಿಂದ ಅರ್ಜಿ ಸಲ್ಲಿಕೆಗೆ ಪ್ರಾರಂಭ ಆಗಿದೆ. ಆಲ್ರೆಡಿ 11ನೇ ತಾರೀಕಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭ ಆಗಿದೆ. ಅದೇ ಥರ ಕೊನೆಯ ದಿನಾಂಕ 27/5/2024, ಮೇ 27 ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ. ದಾಖಲಾತಿ ಪರಿಶೀಲನೆ ಮತ್ತು ಆಪ್ಷನ್ ಎಂಟ್ರಿ ಅಂತ ಕೊಟ್ಟಿದ್ದಾರೆ. ಅದು 29/5/2024ರಿಂದ 31/5/2024ರವರೆಗೆ. ಮಾರ್ಕ್ ಅಲಾಟ್ಮೆಂಟ್ ಸೀಟ್ ಹಂಚಿಕೆ ಕೊಟ್ಟಿದ್ದಾರೆ 1/6/2024ರಿಂದ. 1ನೇ ಸುತ್ತಿನ ಸೀಟು ಹಂಚಿಕೆ 3/6/2024ರಿಂದ. 2ನೇ ಸುತ್ತಿನ ಆಪ್ಷನ್ ಎಂಟ್ರಿ 5/6/2024ರಿಂದ. 2ನೇ ಸುತ್ತಿನ ಸೀಟು ಹಂಚಿಕೆ 6/6/2024ರಿಂದ. 3ನೇ ಸುತ್ತಿನ ಆಪ್ಷನ್ ಎಂಟ್ರಿ ಅಂತ ಕೊಟ್ಟಿದ್ದಾರೆ 8/6/2024. 3ನೇ ಸುತ್ತಿನ ಸೀಟು ಹಂಚಿಕೆ 10/6/2024. ಅಂದರೆ ಇವೆಲ್ಲವೂ ಕೂಡ ಆನ್ಲೈನಲ್ಲೇ ನಡೆಯುವಂಥ ಒಂದು ಪ್ರಕ್ರಿಯೆ ವೇಳಾಪಟ್ಟಿ. ಈ ಡೇಟ್ನ ನೀವು ಒಂದು ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ, ಒಂದು ಹೆಲ್ಪ್ ಆಗುತ್ತೆ. ಯಾಕಂದರೆ ನೀವು GTTC ಕೋರ್ಸ್ ಮಾಡಲೇಬೇಕು ಅಂದರೆ ಇದೊಂದು ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಅಥವಾ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಟಿಫಿಕೇಶನ್ ಕಾಪಿ ಇದೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದಾಗುತ್ತೆ. ಓಕೆ, ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಹೆಲ್ಪ್ಲೈನ್ ನಂಬರ್ ಕೊಡ್ತಿದ್ದರಲ್ಲಿ 155-267 155267. ಈ ಹೆಲ್ಪ್ಲೈನ್ಗೆ ಕಾಲ್ ಮಾಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿನ ಕೊಡ್ತಾರೆ. ಈ ನಂಬರ್ ಬ್ಯುಸಿ ಆಗಿರ್ಬೋದು, ಬ್ಯುಸಿ ಆಗಿದೆ ಅಂತೇಳಿ ನೀವು ಬೇಜಾರಾಗಬೇಡಿ, ಮತ್ತೆ ಪ್ರಯತ್ನ ಪಡಿ. ಯಾಕೆಂದರೆ ನಿಮ್ಗೆ ಡೌಟ್ ಕ್ಲಿಯರ್ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಅದು ಆ ನಂಬರ್ಗೆ ಕಾಲ್ ಮಾಡಿ. ಅಥವಾ ವೆಬ್ಸೈಟ್ ವಿಳಾಸವನ್ನು ಕೊಟ್ಟಿದ್ದಾರೆ http:/gtt.karnataka.gov.in and https://cetonline.karnataka.gov.in/KEA ಅಂತೇಳಿ ಕೊಟ್ಟಿದ್ದಾರೆ. ಆ ವೆಬ್ಸೈಟ್ಗೂ ಕೂಡ ಭೇಟಿ ನೀಡಿ ನಿಮ್ಮ ಅನುಮಾನವನ್ನು ಪರಿಶೀಲಿಸಬಹುದಾಗುತ್ತೆ. ಯಾವುದೇ ಅನುಮಾನ ಇಟ್ಕೊಂಡು ಬೇಡ. ನೀವು GTTC ಕೋರ್ಸನ್ನು ಮಾಡ್ಕೋಬೇಕು ಅಂದರೆ ಆದಷ್ಟು ಬೇಗ SSLC ಕಾಲೇಜ್ ಪ್ರಾರಂಭವಾಗಿದೆ. ಒಂದು ಒಳ್ಳೆ ಕೋರ್ಸ್ ಅಂತೇಳಿ ಅನ್ಕೋಬೋದು. ನೀವು SSLC ಮುಗಿದ ನಂತರದಲ್ಲಿ ನೀವು ಆದಷ್ಟು ಬೇಗ ಜಾಬಿಗೆ ಹೋಗ್ಬೇಕಂತೇಳಿ ಏನಾದ್ರು ಆಸೆ ಇದ್ದರೆ ಈ ಕೋರ್ಸನ್ನು ಮಾಡ್ಕೊಳ್ಳಿ. ಒಂದು ಒಳ್ಳೆ ಆಪ್ಷನ್. ನೀವು ಜಾಬಿಗೆ ಹೋಗ್ಲಿಲ್ಲಾಂದ್ರೂ ಒಂದು ಸ್ವಯಂ ಉದ್ಯೋಗಿ ಆಗೋದಕ್ಕೂ ಕೂಡ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಒಂದು ಒಳ್ಳೆ ಕೋರ್ಸ್, ಈ ಕೋರ್ಸ್ ನಿಮ್ಮದಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.